ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಶರ್ಮಾ ಟಾಕ್ಸ್ನ ಫಾಲೋ ಮಾಡಿ. ಸೊ ನಿಮಗೆ ಫ್ಯೂಚರ್ ವಿಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಬನ್ನಿ, ಈ ವಿಡಿಯೋನಲ್ಲಿ ನಾವು ಕುಂಭಮೇಳ ಅಂದ್ರೆ ಏನು, ಸೊ ನಮ್ಮ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂತಹ ಒಂದು ವಿಜೃಂಭಣೆಯಿಂದ ಮಾಡುವಂತಹ ಒಂದು ಆಚರಣೆ ಮಹಾಕುಂಭಮೇಳ. ಸೊ ಇದಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ, ಸೊ ಇದನ್ನ ಆಚರಣೆ ಮಾಡೋದ್ರಿಂದ ನಮ್ಗೇನು ಉಪಯೋಗ ಇದೆ, ಸೊ ಇದಕ್ಕೆ ಯಾಕೆ ಇಷ್ಟೊಂದು ನಾಗ ಸಾಧುಗಳು, ಸಂತರು, ಸಾಧುಗಳು ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಸೊ ಈ ತರ ಸುಮಾರಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬನ್ನಿ ಈ ವಿಡಿಯೋನಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದು ಕ್ಲಿಯರ್ ಆಗುತ್ತೆ. ಮೊದಲನೇದಾಗಿ ಕುಂಭಮೇಳ ಅಂದ್ರೆ ಏನು. ಕುಂಭಮೇಳ ಅಂದ್ರೆ ಕುಂಭ ಅಂದ್ರೆ ಒಂದು ಕಳಸ, ಸೊ ಮೇಳ ಅಂದ್ರೆ ಗ್ಯಾದರಿಂಗ್. ಸೊ ಆ ಕಳಸ ಇರುವಂತಹ ಜಾಗದಲ್ಲಿ ಸುಮಾರಷ್ಟು ಜನ ಬಂದು ಸೇರುವಂತಹ ಒಂದು ಪ್ರದೇಶನ ನಾವು ಕುಂಭಮೇಳ ಅಂತ ಕರಿತೀವಿ. ಸೊ ಕುಂಭಮೇಳಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಏನಿದೆ ಅಂತ ಬಿಟ್ಟು ನೋಡೋದಾದ್ರೆ, ಸೊ ಈ ಕುಂಭಮೇಳ ಅದ್ರ ಬಗ್ಗೆ ನಮಗೆ ಪುರಾಣಗಳಲ್ಲಿ ಮೆನ್ಷನ್ ಆಗಿದೆ. ಪದ್ಮ ಪುರಾಣ, ಭಾಗವತ್ ಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ರಾಮಾಯಣ. ಸೊ ಈ ತರ ಸುಮಾರಷ್ಟು ಎಲ್ಲ ಇದರಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇದಕ್ಕೆ ಸುಮಾರಷ್ಟು ಪ್ರಾಮುಖ್ಯತೆ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಮ್ಮ ಪುರಾತನ ಕಾಲದಲ್ಲಿ ದೇವತೆಗಳು ಮತ್ತೆ ರಾಕ್ಷಸರ ನಡುವೆ ಒಂದು ಸಮುದ್ರ ಮಂಥನ ನಡೆಯುತ್ತೆ. ಅಂದ್ರೆ ಅಮೃತ ಪಡೆಯೋದಕ್ಕೋಸ್ಕರ ದೇವತೆಗಳು ಮತ್ತೆ ರಾಕ್ಷಸರು ಸೇರಿ ಸಮುದ್ರದಲ್ಲಿ ಸಮುದ್ರ ಮಂಥನ ಮಾಡ್ತಾರೆ. ಸೊ ಆಗ ಅವರು 12 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಪಡಿದಾಗ ಆಗ ಸಮುದ್ರದಿಂದ ಅವರಿಗೆ ಅಮೃತ ಹೊರಗಡೆ ಬರುತ್ತೆ. ಆ ಬರುವಂತ ಸಮಯದಲ್ಲಿ ಎಲ್ಲಿ ಒಂದು 4 ಡ್ರಾಪ್ಸ್ ಅನ್ನೋದೇನಿದೆ ಈ 4 ಪ್ರದೇಶಗಳಲ್ಲಿ ಬೀಳುತ್ತೆ. ಅದು ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ, ನಾಸಿಕ್, ಈ ತರ 4 ಪ್ಲೇಸ್ಗಳಲ್ಲಿ ಬೀಳುತ್ತೆ. ಉಜ್ಜಯಿನಿ ಬಂದು ಯಾಕೆ ಎಷ್ಟು ಫೇಮಸ್ ಅಂತಂದ್ರೆ ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇದು ಸಮುದ್ರ ಮಂಥನ ಮಾಡುವಾಗ ಬೀಳುವಂತಹ ಒಂದು 4 ಡ್ರಾಪ್ಸ್, 4 ಹನಿಗಳು ಯಾವ ಪ್ಲೇಸ್ ಅಲ್ಲಿ ಬಿದ್ದಿದೆ ಅಂದ್ರೆ, ನಂಬರ್ 1 ಹರಿದ್ವಾರ. ಇಡೀ ಗಂಗೆ ಪರ್ವತ ಮೇಲೆಯಿಂದ ಅದು ಜಾರಿ ಭೂಮಿಗೆ ಟಚ್ ಆಗುವಂತಹ ಒಂದು ಪ್ಲೇಸ್ ಅಂತ ಏನಂತೀರಿ, ಅದು ಹರಿದ್ವಾರ. ನಂಬರ್ 2 ಪ್ರಯಾಗ್ರಾಜ್. ಈಗಿರುವಂತಹ ಪ್ರಯಾಗ್ರಾಜ್ ಸ್ಥಳ ಏನಿದೆ ಅದು ಗಂಗಾ ನದಿ, ಯಮುನಾ ನದಿ ಮತ್ತು ಸರಸ್ವತಿ ನದಿ, ಈ 3 ನದಿಗಳು ಸೇರಿ ಒಂದು ಕಡೆ ಸಂಗಮ ಆಗುತ್ತೆ ನೋಡ್ರಿ. ಸೊ ಅದನ್ನೇ ನಾವು ಪ್ರಯಾಗ್ರಾಜ್ ಅಂತ ಅಂದ್ಬಿಟ್ಟು ಈಗ ಕರೀತಾ ಇದೀವಿ. ಉಜ್ಜಯಿನಿ ಬಂದು ಕ್ಷಿಪ್ರಾ ನದಿ ಏನಿದೆ ಆ ತೀರದಲ್ಲಿ ಇರುವಂತಹ ಒಂದು ಪ್ಲೇಸೇ ಉಜ್ಜಯಿನಿ ಬಂದು ಇನ್ನೊಂದು ಫೇಮಸ್ ಅಂದ್ರೆ ಜ್ಯೋತಿರ್ಲಿಂಗಗಳಲ್ಲಿ 12 ಜ್ಯೋತಿರ್ಲಿಂಗ ಏನಿದೆ ಅದರಲ್ಲಿ ಒಂದು ಈ ಉಜ್ಜಯಿನಿ ಕೂಡ ಆಗಿರುತ್ತೆ. ನಂಬರ್ 4 ಲಾಸ್ಟ್ ನಾಸಿಕ್. ಪುರಾಣಗಳಲ್ಲಿ ರಾಮಾಯಣದಲ್ಲಿ ಶ್ರೀರಾಮನ ಒಂದು ಪವಿತ್ರ ಸ್ಥಳಗಳಲ್ಲಿ ಇದು ಗೋದಾವರಿ ನದಿ ತೀರ ಅಂತ ಅಂದ್ಬಿಟ್ಟು ಒಂದು ಕರೀತೀರಿ, ಅದು ನಾಸಿಕ್ ಅಲ್ಲಿ ಇರುವಂತಹ ಒಂದು ಪ್ಲೇಸ್ ಅಂತ ಅಂದ್ಬಿಟ್ಟು ಪುರಾಣಗಳಲ್ಲಿ ಮೆನ್ಷನ್ ಆಗಿರುತ್ತೆ. ಇನ್ನು ಈ ಮಹಾಕುಂಭ ಮೇಳಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಅಂದ್ರೆ, ಒಂದು ನಾಗಸಾಧುಗಳು, 2 ಸಿದ್ಧಾರ್ಥಗಳು, 3 ಸ್ತ್ರೀಗಳು ಅಂದ್ರೆ ಅಗೋರಾಗಳ ತರ ಇರುವಂತಹ ಸ್ತ್ರೀಗಳು ಮತ್ತೆ ಅಗೋರಾಗಳು ಎಲ್ಲರೂ ಸೇರಿ, ಮತ್ತೆ ಜನರು ನಮ್ಮ ಇಂಡಿಯನ್ಸ್ ಎಲ್ಲರೂ ಸೇರಿ ಒಂದೇ ಕಡೆ ಗ್ಯಾದರ್ ಆಗ್ತಿದ್ದಾರೆ. ಸುಮಾರು ಅರೌಂಡ್ 40 crores ಆಫ್ ಪೀಪಲ್ ಒಂದೇ ಕಡೆ ಗ್ಯಾದರ್ ಆಗುವಂತಹ ವರ್ಲ್ಡ್ಸ್ ಮೋಸ್ಟ್ ಗ್ಯಾದರ್ ಆಗುವಂತಹ ಪ್ಲೇಸ್ ಇದೇ ಆಗಿರುತ್ತೆ. ಅದು ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ ಇದು. ಸೊ ಯಾಕೆ ಇಲ್ಲಿ ಸೇರ್ತಾರೆ, ಏನ್ ಇಷ್ಟು ಪ್ರಾಮುಖ್ಯತೆ ನಮ್ಗೆ ತಿಳ್ಕೊಳ್ಳೋದಾದ್ರೆ, ಈ ನಮ್ಮ ಜನ ಎಲ್ಲ ಯಾಕೆ ಹೋಗಿ ಅಲ್ಲಿ ಹೋಗ್ತಾರೆ ಅಂತ ನೋಡಿದ್ರೆ, ಈ ಒಬ್ಬ ಸಮುದ್ರ ಮಂಥನ ಮಾಡೋ ರೀಸನ್ನೇ ಅದು ಪವರ್ಫುಲ್ ಆಗೋದಕ್ಕೋಸ್ಕರ, ಅಂದ್ರೆ ಸಾವನ್ನ ಜಯಿಸೋದಕ್ಕೋಸ್ಕರ ಪಡೆಯುವಂತಹ ಒಂದು ವರ ಆಗಿರೋದ್ರಿಂದ ಆ ಅಮೃತ ಕುಡಿದವ್ರಿಗೆ ಸಾವೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳುತ್ತೆ ಇತಿಹಾಸ. ಸಮುದ್ರದಲ್ಲಿ ಈ ರೀತಿ ದೇವತೆಗಳು ಮತ್ತೆ ರಾಕ್ಷಸರು ಸೇರಿ ಅಮೃತ ಕಲಶನ ಪಡೆಯೋದಕ್ಕೆ ಏನ್ ಪ್ರಯತ್ನ ಪಡ್ತಾರೆ. ಸೊ ಅದಕ್ಕೆ 12 ವರ್ಷಗಳ ಕಾಲ ಸಂತ ಒಂದು ಸಮಯ ತಗೊಳುತ್ತೆ. ಆ ಸಮಯನ ನಮ್ಮ 12 ವರ್ಷಗಳಿಗೆ ಸಮಾನ ಅಂತ ಅಂದ್ಬಿಟ್ಟು ನಮ್ಮ ಇತಿಹಾಸ ಹೇಳುತ್ತೆ. ಕುಂಭಮೇಳ ನಮ್ಮ ತೀರ್ಥಕ್ಷೇತ್ರ ನಮಗೆ ಯಾಕೆ ಕರೀತಾರೆ ಅಂದ್ರೆ, ಇದೇ ಸಮಯದಲ್ಲಿ ನಮ್ಮ ಗ್ರಹ ಸ್ಥಿತಿಗಳು ಬಂದು ಅದಕ್ಕೆ ತಕ್ಕನಾಗಿ ಒಂದು ರೇಸ್ ಆಫ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಒಂದೇ ಸ್ಥಿತಿಗತಿನಲ್ಲಿ ಇರೋದ್ರಿಂದ ಸೊ ಇದೇ ಸರಿಯಾದ ಸಮಯ ಅಂತ ಅಂದ್ಬಿಟ್ಟು ನಮ್ಮ ಇತಿಹಾಸ ಪ್ರಸ್ತುತಪಡಿಸುತ್ತೆ. ಯಾಕೆ 12 ವರ್ಷ ಅಂತ ಹೇಳ್ತೀರಿ ಅಂತಂದ್ರೆ, ಕುಂಭಮೇಳ ಬಂದು ಪ್ರತಿ 3 ವರ್ಷಕ್ಕೊಂದ್ಸತಿ ಆಚರಣೆ ಮಾಡ್ತಾರೆ. ಅರ್ಧ ಕುಂಭಮೇಳ ಬಂದು ಪ್ರತಿ 6 ವರ್ಷಕ್ಕೊಂದ್ಸತಿ ಆಚರಣೆ ಮಾಡ್ತಾರೆ. ಅದ್ಭುತ ಕುಂಭಮೇಳ ಬಂದು ಪ್ರತಿ 12 ವರ್ಷಕ್ಕೊಂದ್ಸತಿ ಆಚರಣೆ ಮಾಡ್ತಾರೆ. ಅದೇ ರೀತಿ ಇವಾಗ ಬಂದಿರುವಂತಹ ಮಹಾಕುಂಭಮೇಳ 144 ವರ್ಷಗಳಿಗೆ ಒಂದ್ಸತಿ ಆಚರಣೆ ಮಾಡೋದ್ರಿಂದ ಇದು ತುಂಬಾ ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದಿನ ಕಾಲದಂತ ನಮ್ಮ ಜನರೇಷನ್ ನೋಡಿರಲ್ಲ, ಮುಂದೆ ಜನರೇಷನ್ ನೋಡಕ್ಕಾಗಲ್ಲ. ಆದ್ರೆ ನಾವು ಇರುವಂತಹ ಪ್ರೆಸೆಂಟ್ ಜನರೇಷನ್ ಏನಿದೆ ತುಂಬಾ ಲಕ್ಕಿಯಸ್ಟ್ ಅಂತ ಹೇಳ್ಬೋದು. ಸೊ ಆದಷ್ಟು ಯಾರ್ಯಾರು ಪ್ರಯತ್ನ ಪಡ್ತಾರೋ ಅವರೆಲ್ಲ ಆದಷ್ಟು ಆ ಕುಂಭಮೇಳನ ಪ್ರದೇಶಕ್ಕೆ ಹೋಗಿ ಅದನ್ನ ದೇವರ ದರ್ಶನ ಮಾಡಿಕೊಂಡು ಆ ಗಂಗಾದೇವಿನ ದರ್ಶನ ಮಾಡಕ್ಕೆ ಒಂದು ಪಾಪ ವಿಮೋಚನೆ ಮಾಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿದ್ರೆ ನಮ್ಮಲ್ಲಿರುವಂತಹ ಪಾಪ ವಿಮೋಚನೆ ಆಗಿ ನಮ್ಗೆ
ಆತ್ಮತೃಪ್ತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು ಇತಿಹಾಸ ಹೇಳುತ್ತೆ. ಮತ್ತೆ ನಮ್ಮ ನಾಗಸಾಧುಗಳು ಅಘೋರಿಗಳು ಬಂದು ಅದನ್ನ ಬಿಲೀವ್ ಮಾಡ್ತಾರೆ. ಸೊ ನಂಬರ್ 2 ಬಂದು ಆಧ್ಯಾತ್ಮಿಕ ಶಕ್ತಿ ಪಡಿಬೇಕು ಅಂದ್ಬಿಟ್ಟು ಸುಮಾರು ಜನ ಗ್ಯಾದರ್ ಆಗ್ತಾರೆ. ಅಂದ್ರೆ ಅಲ್ಲಿ ಬರುವಂತಹ ಸಾಧು ಸಂತರು ಅಘೋರಿಗಳಿದ್ದಾರೆ, ಅವ್ರಿಗೆ ನಮಗೆ ನಾರ್ಮಲ್ ಡೇಸ್ ಅಲ್ಲಿ ಅಥವಾ ನಾರ್ಮಲ್ ಇಯರ್ಸ್ ಅಲ್ಲಿ ನಮಗೆ ಕೈಗೆ ಸಿಗೋದಿಲ್ಲ. ಸೊ ಅವರು ಎಲ್ಲೋ ಒಂದು ಗುಹೆಗಳಲ್ಲಿ ಹಿಮಾಲಯಗಳಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಸೊ ಅವರು ಹೊರಗಡೆ ಬರುವಂತೆ ಈ ಒಂದು ಸನ್ನಿವೇಶದಲ್ಲಿ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲರೂ ಹೋಗಿ ಅವ್ರ ಹತ್ರ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಸುಮಾರು ಜನ ಇಲ್ಲಿ ಗ್ಯಾದರ್ ಆಗ್ತಾರೆ. ಸೊ ಇಲ್ಲಿ ಗ್ಯಾದರ್ ಆಗೋದ್ರಿಂದ ನಮಗೆ ಮೈಯಲ್ಲಿರುವಂತಹ ಕಾಯಿಲೆ ಮತ್ತೊಂದು ನಮ್ಮ ಮೆಂಟಲ್ ಇಶ್ಯೂಸ್ ಏನೇನು ಇದ್ರು ನಾವು ಸ್ನಾನ ಮಾಡಿದ ತಕ್ಷಣ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಬಿಲೀಫು ಸುಮಾರಷ್ಟು ಇಂಡಿಯನ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ ಅಷ್ಟೊಂದು ಜನ ಒಂದೇ ಕಡೆ ಸೇರ್ತಾರೆ. ಇನ್ನು ಸುಮಾರಷ್ಟು ಜನ ಈ ನಮ್ಮ ಹಿಂದೂ ಸಂಸ್ಕೃತಿನ ಬಿಲೀವ್ ಮಾಡಿರುವಂಥವ್ರಿಗೆ ಸುಮಾರಷ್ಟು ಯೋಚನೆಗಳಿರುತ್ತೆ. ಸೊ ಏನಕ್ಕೆ ಇವತ್ತೇ ಆಚರಣೆ ಮಾಡ್ತಿದ್ದಾರೆ ಅನ್ನೋರಿಗೆ ನಮ್ಮ ಈ ಸೈನ್ಸ್ ಏನು ಹೇಳುತ್ತೆ ಅಂದ್ರೆ, ಇವತ್ತು ಏನು ನಾವು ಆಚರಣೆ ಮಾಡ್ತಿದ್ರೆ ಈ ಸಮಯದಲ್ಲಿ ನಮ್ಮ ಎಲ್ಲ ಗ್ರಹಗಳು ಒಂದು ಸಮಸ್ಥಿತಿನಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಪರ್ಟಿಕ್ಯುಲರ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಸೈನ್ಸ್ ಅಲ್ಲಿ ಪ್ರೂವ್ ಆಗಿರೋದ್ರಿಂದ ಅದು ನೇರವಾಗಿ ನಮ್ಮ ಭೂಮಿಗೆ ತಾಕೋದ್ರಿಂದ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜೀಸ್ ನಮ್ಮ ಬಾಡಿಗೆ ಬರೋದ್ರಿಂದ ನಮಗೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಸೈನ್ಸ್ ಹೇಳ್ತಾರೆ. ಸೊ ಆಮೇಲೆ ಇದನ್ನ ನಾವು ಆ ಪ್ರದೇಶದಿಂದ ಅಂದ್ರೆ ಏನು ಮಹಾಕುಂಭಮೇಳ ನಡೆಯುತ್ತೆ ಅಲ್ಲಿ ನಾವು ನೇರವಾಗಿ ನಮ್ಮ ಮರಿಕಣ್ಣಿಂದ ಅಲ್ಲಿ ಮೇಲೆ ಇರುವಂತಹ ಗ್ರಹಸ್ಥಿತಿನ ಕಣ್ಣಿನ ನೋಡ್ಬೋದು ಅಂತ ಸೈನ್ಸ್ ಹೇಳುತ್ತೆ. ಇನ್ನು ವಿಷ್ಣು ಪುರಾಣದಲ್ಲಿ ಏನ್ ಹೇಳುತ್ತಂದ್ರೆ, ಈ ಆ ಪ್ರದೇಶದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಅಲ್ಲಿ ತೀರ್ಥ ಪಡೆಯೋದ್ರಿಂದ ನಮಗೆ ಪುಣ್ಯ ಸಿಗುತ್ತೆ ಅಂತ ಅಂದ್ಬಿಟ್ಟು ವಿಷ್ಣು ಪುರಾಣದಲ್ಲಿ ಮೆನ್ಷನ್ ಆಗಿದೆ. ಸೊ ಇದು 2ನೇದು ಬಂದು ಪದ್ಮಪುರಾಣ. ಅದರಲ್ಲಿ ಏನಂದ್ರೆ ಸ್ವಯಂ ದೇವತೆಗಳೇ ಬಂದು ಅಲ್ಲಿ ಅಭಿಷೇಕ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪದ್ಮಪುರಾಣದಲ್ಲಿ ಮೆನ್ಷನ್ ಆಗಿದೆ. ಇನ್ನು 3ನೇದಾಗಿ ನೋಡೋದಾದ್ರೆ ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋಗ್ತಾರೆ, ಇಲ್ಲಿ ಸ್ನಾನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮೆನ್ಷನ್ ಆಗಿದೆ. ಸೊ ನಂಬರ್ 4 ಬಂದು ರಾಮಾಯಣದಲ್ಲಿ ಕೂಡ ಇದು ಮೆನ್ಷನ್ ಆಗಿರೋದ್ರಿಂದ ಸೊ ಇದಕ್ಕೆ ಇರುವಂತಹ ಪ್ರಾಮುಖ್ಯತೆ ತುಂಬಾನೇ ಹೆಚ್ಚಿದೆ. ಈ ವಿಡಿಯೋನಲ್ಲಿ ಸುಮಾರಷ್ಟು ಇನ್ಫಾರ್ಮೇಶನ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಇದೇ ಮಕರ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆದಂತಹ ಈ ಮಹಾಕುಂಭ ಮೇಳ ಮುಂದಿನ ತಿಂಗಳು ಫೆಬ್ರವರಿ 26ನೇ ತಾರೀಕು ನಡೆಯುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಹೇಗೆ ಏನು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ತಿಳಿಸ್ತೀನಿ. ಸೊ ಅಲ್ಲಿ ನೀವು ಹೋಗಿ ಗಂಗಾ ಸ್ನಾನ ಮಾಡಿ ನೀವು ಪುಣ್ಯ ಪಡಿಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂತೀನಿ. ಸೊ ಆದಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಮುಂದಿನ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ.